ಬಿಜೆಪಿ ಮುಖಂಡ ರವಿಶಂಕರ್ ಅವರು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಈ ಬಜೆಟ್ ವಿಚಾರವಾಗಿ ಅವರೇನು ಡಿ ಕೆ ಸುರೇಶ್ ಅವರು ಏನು ಹೇಳಿದರು, ರಾಷ್ಟ್ರವನ್ನು ವಿಭಜನೆ ಮಾಡಬೇಕು ಅನ್ನೋದು, ಉತ್ತರ ಭಾರತಕ್ಕೆ ಒಂದು ರೀತಿ ದಕ್ಷಿಣ ಭಾರತಕ್ಕೆ ಒಂದು ರೀತಿಯಾಗಿ ಕೇಂದ್ರ ಸರ್ಕಾರದ ತಾರತಮ್ಯದ ಬಗ್ಗೆ ಏನು ಮಾತಾಡಿದರು ಡಿ ಕೆ ಸುರೇಶ್ ಅವರು. ಇದ್ರ ಬಗ್ಗೆ ಬಿಜೆಪಿ ಮುಖಂಡ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ. ಬಿಜೆಪಿ ಏನಿವತ್ತು ಈ ಹಂತಕ್ಕೇನು ಬಜೆಟನ್ನು ಮಂಡನೆ ಮಾಡಿದೆ ಕೇಂದ್ರ ಸರ್ಕಾರ, ಇದನ್ನು ಇವರು ಈ ರೀತಿಯಾಗಿ ವಿಶ್ಲೇಷಣೆ ಮಾಡೋದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರು. ನಾವು ಗಮನಿಸ್ತಾ ಇದ್ದಂಗೆ ಪ್ರತ್ಯೇಕ ರಾಷ್ಟ್ರದ ಕೂಗು ಎತ್ತುವ ಅನಿವಾರ್ಯತೆ ಬಗ್ಗೆ ಮಾತಾಡ್ತಾರಲ್ಲ ಡಿ ಕೆ ಸುರೇಶ್ ಅವರು, ಅದಕ್ಕೆ ಸರಿಯಾಗಿ ಚಾಟಿ ಬೀಸಿದ್ದಾರೆ ಬಿಜೆಪಿಯ ಹೈಕಮಾಂಡ್ ನಾಯಕರು. ರವಿಶಂಕರ್ ಪ್ರಸಾದ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಆಕ್ರೋಶವನ್ನು ಹೊರಹಾಕ್ತಾ ಇದ್ರು, ಮತ್ತು ಈ ರೀತಿಯಾಗಿ ಮಾತಾಡಿದ್ದು ಸರಿಯಲ್ಲ ಅಂತೇಳಿ. ಈ ಕೂಡಲೇ ಸಂಸದ ಸ್ಥಾನಕ್ಕೆ ಡಿ ಕೆ ಸುರೇಶ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್ ಅವರು ದೇಶ ವಿಭಜನೆ ಮಾತಾಡಿದ್ರಲ್ಲ, ಇದು ದೇಶದ್ರೋಹದ ಕೆಲಸ. ಇದು ಈ ತಕ್ಷಣಕ್ಕೆ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ರವಿಶಂಕರ್ ಪ್ರಸಾದ್ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಡಿ ಕೆ ಸುರೇಶ್ ಅವರು ಈ ಕ್ಷಣಕ್ಕೇನೆ ರಾಜೀನಾಮೆ ಕೊಡಬೇಕು ಅಂತೇಳಿ ರವಿಶಂಕರ್ ಹೇಳಿದ್ದಾರೆ. ಪ್ರತ್ಯೇಕ ರಾಷ್ಟ್ರದ ಕೂಗು ಆಡಿರುವಂಥ ಡಿ ಕೆ ಸುರೇಶ್ ಬಜೆಟ್ ವಿಚಾರವಾಗಿ ಅವರು ವಿಶ್ಲೇಷಣೆ ಮಾಡ್ತಾ ಅಥವಾ ಚರ್ಚೆ ಮಾಡ್ತಾ, ನಮ್ಮ ರಾಜ್ಯಕ್ಕೆ ಏನೂ ಕೊಟ್ಟಿಲ್ಲ, ನಮ್ಮ ಭಾಗಕ್ಕೆ ಏನೂ ಇಲ್ಲ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅನ್ನೋ ತಾರತಮ್ಯದಲ್ಲಿ ಕೇಂದ್ರ ಸರ್ಕಾರ ಇದೆ, ನಾವು ಹೀಗೆ ಮುಂದುವರೆದರೆ ಪ್ರತ್ಯೇಕ ರಾಷ್ಟ್ರದ ಕೂಗನ್ನು ಎತ್ತಬೇಕಾಗತ್ತೆ ಅನ್ನೋದನ್ನು ಹೇಳಿದರು. ನಮ್ಮಿಂದ 4 ಲಕ್ಷ ಕೋಟಿ ತೆರಿಗೆಯನ್ನು ಪಡಿತಿದ್ದಾರೆ, ಆದರೆ ನಮಗೇನು ರಿಟರ್ನ್ ಕೊಡ್ತಿದ್ದಾರೆ, ನಮಗೇನು ಯೋಜನೆಗಳು, ಇದರಿಂದ ನಮಗೆ ಆರ್ಥಿಕವಾಗಿ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಡಿ ಕೆ ಸುರೇಶ್ ಅವರು ಮಧ್ಯಂತರ ಬಜೆಟನ್ನು ಕೇಂದ್ರ ಸರ್ಕಾರ ಮಂಡನೆ ಮಾಡಿದಾಗ, ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದಾಗ ಅದರ ತಿರುಳನ್ನು ತಿಳಿದು ಇವರು ಆಡಿರುವಂಥ ಮಾತು, ದಕ್ಷಿಣ ಭಾರತದ ಹಣ ಉತ್ತರ ಭಾರತಕ್ಕೆ ಬಿಡುತ್ತಿದ್ದಾರೆ, ಹೀಗೆ ಆದರೆ ದಕ್ಷಿಣ ಭಾರತದ ಕೂಗು ಎತ್ತಬೇಕಾಗತ್ತೆ, ಅಂದರೆ ದೇಶವನ್ನು ವಿಭಜನೆ ಮಾಡಬೇಕಾಗತ್ತೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂತೇಳಿ. ಕಾಂಗ್ರೆಸ್ ದೇಶ ವಿಭಜನೆ ಪಾಲಿಟಿಕ್ಸ್ ಈಗ ಸ್ಫೋಟ ಆಗ್ತಾ ಇದೆ. ಬಿಜೆಪಿ ಅವರು ಇದಕ್ಕೆ ಕಿಡಿಕಾರಿದ್ದಾರೆ. ಸಂಸದ ಡಿ ಕೆ ಸುರೇಶ್ ರಾಜೀನಾಮೆಗೆ ಬಿಜೆಪಿ ನಾಯಕರು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದ ರವಿಶಂಕರ್ ಪ್ರಸಾದ್, ಕಾಂಗ್ರೆಸ್ ದೇಶ ವಿಭಜನೆ ಪಾಲಿಟಿಕ್ಸ್ ಮಾಡ್ತಾ ಇದೆ, ಸಂಸದ ಡಿ ಕೆ ಸುರೇಶ್ ರಾಜೀನಾಮೆಗೆ ಬಿಜೆಪಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದ ಒನ್ ಆ್ಯಂಡ್ ಓನ್ಲಿ ಕಾಂಗ್ರೆಸ್ನ ಸಂಸದ ಡಿ ಕೆ ಸುರೇಶ್ ಬಜೆಟ್ ಬಗ್ಗೆ ಮಾತನಾಡುವ ಭರದಲ್ಲಿ ದೇಶವನ್ನು ವಿಭಜನೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಆಡಿರುವಂಥ ಮಾತಿಗೆ ಬಿಜೆಪಿ ಕೆರಳಿ ಕೆಂಡವಾಗಿತ್ತು. ನಿನ್ನೆಯಿಂದಲೂ ರಾಜ್ಯ ಬಿಜೆಪಿ ನಾಯಕರು ಇದನ್ನು ಖಂಡಿಸ್ತಾ ಇದ್ರು. ಈಗ ದೆಹಲಿಯಲ್ಲಿ ರವಿಶಂಕರ್ ಪ್ರಸಾದ್ ಸುದ್ದಿಗೋಷ್ಠಿಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕೂಡಲೇ ಸಂಸದ ಡಿ ಕೆ ಸುರೇಶ್, ಕಾಂಗ್ರೆಸ್ನ ಸಂಸದ ಡಿ ಕೆ ಸುರೇಶ್ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದ ರವಿಶಂಕರ್ ಪ್ರಸಾದ್, ಕಾಂಗ್ರೆಸ್ ದೇಶ ವಿಭಜನೆ ವಿಚಾರದ ಬಗ್ಗೆ ಮಾತನಾಡುತ್ತೆ, ಸಂಸದ ಡಿ ಕೆ ಸುರೇಶ್ ಅವರು ಮಾತಾಡಿರೋದು, ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. शुरू करूं नंबूदरी पाद की केरला की सरकार सीपीएम की पहले डिसमिस किसने किया था? कांग्रेस पार्टी ने किया था। प्राइम मिनिस्टर कौन थे? नेहरू जी। और अध्यक्ष कौन थी? इंदिरा गांधी कांग्रेस की। पूरी इमरजेंसी में कितने को डिसमिस कर दिया गया याद है आपको? बीच में डीएमके की सरकार को भी डिसमिस किया गया था, करुणानिधि की सरकार को कांग्रेस पार्टी ने। और तो और 6 दिसंबर के बाद यूपी की छोड़िए, राजस्थान की बीजेपी की सरकार शेखावत जी की, एमपी की सरकार पटवा जी की, और शांता कुमार की हिमाचल प्रदेश की, तीनों को डिसमिस कर दिया था। ये क्या इनका चेहरा है? कहते हैं एट अ ड्रॉप ऑफ ए हैट दे यूज टू डिसमिस। मुझे सरकार पसंद नहीं है। और दक्षिण भारत की बात करने वाले लोगों को, मुझे टी नंजैया को राजीव गांधी ने हैदराबाद एयरपोर्ट पर क्या बेइज्जत किया था बताने की जरूरत है क्या? याद करिए कितनी बार चुनी हुई सरकारों को डिसमिस किया कांग्रेस पार्टी ने। शुरू करूं नंबूदरी पाद की केरला की सरकार सीपी ಬಹಳ ಪ್ರಮುಖವಾಗಿ ರವಿಶಂಕರ್ ಪ್ರಸಾದ್ ಅವರು ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ನಿನ್ನೆ ಬಜೆಟ್ ವಿಚಾರವಾಗಿ ಡಿ ಕೆ ಸುರೇಶ್ ಅವರು, ಕರ್ನಾಟಕದ ಒಬ್ಬರೇ ಕಾಂಗ್ರೆಸ್ನ ಸಂಸದರು, ಬಜೆಟ್ ವಿಚಾರವಾಗಿ ಮಾತನಾಡ್ತಾ ದಕ್ಷಿಣ ಭಾರತಕ್ಕೆ ಮತ್ತು ಉತ್ತರ ಭಾರತಕ್ಕೆ ಕೇಂದ್ರ ಸರ್ಕಾರದ ಮಲತಾಯಿಯ ಧೋರಣೆ ಬಗ್ಗೆ ಮಾತಾಡಿದರು. ಇದೇ ರೀತಿ ಮುಂದುವರೆದರೆ ನಾವು ಪ್ರತ್ಯೇಕವಾದಂಥ ರಾಷ್ಟ್ರದ ಕೂಗನ್ನು ಎತ್ತಬೇಕಾಗತ್ತೆ ಅನ್ನೋದನ್ನು ಹೇಳಿದರು. ನಾವು ಕಟ್ಟುವಂಥ ತೆರಿಗೆ, ದಕ್ಷಿಣ ಭಾರತದ ಮತದಾರರು ಮತ್ತು ನಾವೆಲ್ಲರೂ ಕೂಡ ಕಟ್ಟುವಂಥ ತೆರಿಗೆ ಏನಿದೆಯಲ್ಲ, ಅದು ಉತ್ತರ ಭಾರತದ ಅಭಿವೃದ್ಧಿಗೆ ಹೋಗ್ತಾ ಇದೆ. ಆ ಕಾರಣದಿಂದ ನಾವು ಪ್ರತ್ಯೇಕ ರಾಷ್ಟ್ರದ
ಕೂಗನ್ನ ಆಡಬೇಕಾಗತ್ತೆ ಅನ್ನೋದನ್ನ ಯಾವಾಗ ಹೇಳಿದ್ರು. ಇದನ್ನ ಬಿಜೆಪಿ ನಾಯಕರು ನಿನ್ನೆಯಿಂದಲೂ ಕೂಡ ಖಂಡಿಸ್ತಾನೆ ಇದ್ದಾರೆ. ಈಗ ರವಿಶಂಕರ್ ಪ್ರಸಾದ್ ಅವರು ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಮಾತನಾಡ್ತಾ ಬಿಜೆಪಿ ಆಫೀಸ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕೂಡಲೇ ಕಾಂಗ್ರೆಸ್ ಅವರನ್ನ ಡಿಸ್ಮಿಸ್ ಮಾಡಬೇಕು, ರಾಜೀನಾಮೆ ಕೊಡಬೇಕು, ಅವರು ಈ ಕೂಡಲೇ ಅವರು ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ಮೂಲಕ ಬಿಜೆಪಿ ಇದನ್ನ ಖಂಡಾತುಂಡವಾಗಿ ಖಂಡಿಸ್ತಾ ಇದೆ. ಅಖಂಡ ಭಾರತವನ್ನ ವಿಭಜನೆ ಮಾಡುವಂತ ಮಾತನ್ನ ಆಡಿರುವ ಈ ಡಿ.ಕೆ. ಸುರೇಶ್ ಅವರು ಸಂಸದರಾಗಿ ಮುಂದುವರಿಯೋದಕ್ಕೆ ಲಾಯಕ್ಕಿಲ್ಲ, ಅವರು ಈ ಕ್ಷಣಕ್ಕೇನೆ ರಾಜೀನಾಮೆಯನ್ನ ಕೊಡಬೇಕು. ದೇಶವನ್ನ ವಿಭಜನೆ ಅನ್ನುವ ರೀತಿಯಲ್ಲಿ ಮಾತಾಡುವಂತ ಮಾತಿದೆಯಲ್ಲ, ಇದು ದೇಶ ವಿರೋಧಿ ಕೃತ್ಯ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ರವಿಶಂಕರ್ ಪ್ರಸಾದ್, ನೋಡೋಣ ಬನ್ನಿ. Today, then in coming days, a necessity will arise to put forth a proposal for a separate nation for the South. कन्नड़ में उन्होंने बोला था, उसका अंग्रेजी अनुवाद. मित्रों, में उनको 1 मिनट भी एमपी रहने का अधिकार नहीं है, ये बात तो मैं भी अलग से बोलूँगा. लेकिन राहुल गांधी जी भारत जोड़ो यात्रा कर रहे हैं और उनके सांसद जो उनके प्रदेश अध्यक्ष और उप मुख्यमंत्री के छोटे भाई हैं, वो भारत तोड़ने की बात कर रहे हैं और अभी तक उन्होंने कोई कमेंट नहीं किया है इसको डिसोन करते हुए. सोनिया गांधी भी खामोश हैं, उनके राष्ट्रीय अध्यक्ष खरगे साहब भी चुप हैं. ये लोग रोज हमारे प्रधानमंत्री को मन भर गालियां पढ़ते हैं कि तानाशाह हैं, चुनाव नहीं होने देंगे, क्या नहीं करेंगे, और रोज ये संविधान की दुहाई देते हैं, रोज. और आज उनके एक वरिष्ठ सांसद, जरा शांत रहें, पीछे कैमरा, वरिष्ठ सांसद जो एक प्रकार से कर्नाटक के मजबूत स्तंभ हैं, इंपॉर्टेंट पिलर ऑफ कर्नाटका कांग्रेस, वो ये कह रहे हैं कि कर्नाटक को अलग राष्ट्र बनाया जाए. तो क्या राजनीतिक फायदे के लिए राहुल गांधी कांग्रेस पार्टी इस स्तर पर चली आएगी? यह बहुत दुर्भाग्यपूर्ण है. और रोज हमारे ऊपर संविधान के उल्लंघन की दुहाई देने वाली कांग्रेस, उसके नेता, उसके राष्ट्रीय अध्यक्ष राहुल गांधी, सोनिया गांधी, सारे एलाइज, आज उनको संविधान के अनुसार जवाब देना जरूरी है कि इन लोगों ने, किसी ने भी डी.के. सुरेश के इस असंवैधानिक टिप्पणी का विरोध नहीं किया है. All the leaders of the so-called India Gathbandhan are maintaining a conspicuous silence on this utterly shameful, irresponsible and unconstitutional comment of the Congress MP from Karnataka, Mr. D.K. Suresh. ये बात मैं कहना चाहता हूं. अब थोड़ा मैं संविधान देश के सामने रखना चाहता हूं. आर्टिकल 1 में पढ़ता हूं संविधान का. इंडिया, दैट इज भारत, शैल बी ए यूनियन ऑफ स्टेट्स. टुडे, देन इन कमिंग डेज, ए नेसेसिटी विल अराइज टू पुट फोर्थ ए प्रपोजल फॉर ए सेपरेट नेशन फॉर द साउथ. कन्नड़ में उन्होंने बोला था, उसका अंग्रेजी अनुवाद. मित्रों, में उनको 1 मिनट भी एमपी रहने का अधिकार नहीं है, ये बात तो मैं भी अलग से बोलूँगा. लेकिन राहुल गांधी जी भारत जोड़ो यात्रा कर रहे हैं और उनके सांसद जो उनके प्रदेश अध्यक्ष और उप मुख्यमंत्री के छोटे भाई हैं, वो भारत तोड़ने की बात कर रहे हैं और अभी तक उन्होंने कोई कमेंट नहीं किया है इसको डिसोन करते हुए. सोनिया गांधी भी खामोश हैं, उनके राष्ट्रीय अध्यक्ष खरगे साहब भी चुप हैं. ये लोग रोज हमारे प्रधानमंत्री को मन भर गालियां पढ़ते हैं कि तानाशाह हैं, चुनाव नहीं होने देंगे, क्या नहीं करेंगे, और रोज ये संविधान की दुहाई देते हैं, रोज.
और आज उनके एक वरिष्ठ सांसद, जरा शांत रहें, पीछे कैमरा, वरिष्ठ सांसद जो एक प्रकार से कर्नाटक के मजबूत स्तंभ हैं, इंपॉर्टेंट पिलर ऑफ कर्नाटका कांग्रेस, वो ये कह रहे हैं कि कर्नाटक को अलग राष्ट्र बनाया जाए। तो क्या राजनीतिक फायदे के लिए राहुल गांधी कांग्रेस पार्टी इस स्तर पर चली आएगी? यह बहुत दुर्भाग्यपूर्ण है। ಎಸ್ ಡಿ ಕೆ ಸುರೇಶ್ ಅವರು ಆಡಿರುವಂಥ ಮಾತಿಗೆ ರವಿಶಂಕರ್ ಪ್ರಸಾದ್ ಹಿಂಗೆ ಹೇಳ್ತಾ ಇದ್ದಾರೆ, ರಾಜೀನಾಮೆನ ಕೊಡಬೇಕು ಅಂತ ಹೇಳಿ. ನಮ್ಮ ದೆಹಲಿಯ ಪ್ರತಿನಿಧಿ ಡಿ ಕೆ ಸುರೇಶ್ ಅವರನ್ನ ಮಾತಾಡಿಸಿದ್ದಾರೆ. ಇಷ್ಟೆಲ್ಲ ಹೇಳಿಕೆ ಆಗಿ, ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ, ಚರ್ಚೆ ಆಗಿ, ಇಷ್ಟೆಲ್ಲ ಆದ ನಂತರ